ಸರಿ ಸರ ಬಸವಣ್ಣ ಸರ್. ಅಡ್ಡ ಹೆಸರು ಜಗದಾಳ. ಯಾವ ಹೆಸರು? ರೋಣ್ಯಾಳ. 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 ಆಯ್ತು. ಇವ್ರಿಗೆ ಪ್ಯಾರಲೈಸ್ ಆಗಿತ್ತು. ಹಾಂ ಸರ್, ಸ್ವಲ್ಪ ಪ್ಯಾರಲೈಸಿಸ್ ಸಿಂಟಮ್ಸ್ ಇತ್ತು ಸರ್. ಅದು ಹಾಂ, ಪೂರ್ತಿ ಆಗಿದ್ದಿಲ್ಲ ರೀ. ಇದು ಎಷ್ಟು ದಿವಸದಿಂದ ಇವ್ರಿಗೆ ಪ್ಯಾರಲೈಸ್ ಆಗಿತ್ತು ಸರ್? ಸರ್ ಈಗ ಒಂದು 4-5 ತಿಂಗಳಿಂದ ಆಯ್ತು ಸರ್. ಅದು 4-5 ತಿಂಗಳು. ಒಂದು 4-5 ತಿಂಗಳಿಂದ ಫಸ್ಟಿಗೆ ಏನಾಯ್ತು, ಅದು ನರ್ವ್ ಬ್ಲಾಕ್ ಆಗಿದೆ ಸರ್ ಬ್ರೈನ್ನಾಗ. ಹಾಂ, ಬ್ಲಾಕ್ ಆಗಿದ್ದ ಸಲುವಾಗಿ ಇಲ್ಲಿ BLD ಮತ್ತು ಆಮೇಲೆ KLE. ಹಾಂ, KLE ಬೆಳಗಾವ್. ಹಾಂ, KLE ಬೆಳಗಾವ್ ಸರ್. ಮತ್ತೆ ಎಲ್ಲಿ ತೋರಿಸಿರಿ? ಮತ್ತು ಇದಕ್ಕೆ ಸೋಲಾಪುರ ಬಂದು ತೋರಿಸಿವಿ ಸರ್. ಸೋಲಾಪುರದಾಗ ಯಾವ ಡಾಕ್ಟರ್ ಹತ್ರ? ಬಲ್ದಾವ್ ಅಂತ ನಾಗರ ಮುನ್ನೋಳಿಗೆ ನೀವು ಹೋಗಿ ಬಂದಿರಿ? ಆ ಕಡೆ ಏನು ಹೋಗಿಲ್ಲ ಸರ್. ಹೋಗಿಲ್ಲ. ತೋರಿಸಿದಿಲ್ಲ, ಬರೀ ಏನೈತಿ ಹಾಸ್ಪಿಟಲ್ಗೆ ತೋರಿಸಿದ್ದೇನೆ ಸರ್ ಎಲ್ಲ. ಆಯ್ತು. ಸುಮಾರು 5 ತಿಂಗಳಾಯ್ತು. ಹಾಂ, ಒಂದು 5-6 ತಿಂಗಳಾಯ್ತು ಸರ್. ಈಗ ಇವ್ರಿಗೆ ಏನು ತ್ರಾಸ ಐತಿ? ಈಗ ಸ್ವಲ್ಪ ಸ್ಪೀಚು ಸ್ವಲ್ಪ ಕಟ್ ಆಗತ್ತೆ ಸರ್. ಮಾತಾಡೋದು ಸ್ವಲ್ಪ ಕಟ್ ಆಗತ್ತೆ ಸರ್. ಸ್ವಲ್ಪ ಮೆಮರಿ ಹಳೇದು ನೆನಪಿಲ್ಲ ಸರ್ ಏನು. ಆಮೇಲೆ ಕೈಕಾಲಾಗ ಶಕ್ತಿ ಇಲ್ಲ. ಆಮೇಲೆ ನೀವು ಬರಾಬರ್ ನಡೀತೀರಿ? ಏನು ಜೋಲಿ ಹೋಗ್ತಾವ? ಜೋಲಿ ಹೋಗ್ತಾವ. ನಡ್ಯಾಕ ತೊಂದರೆ ಆಗತ್ತೆ ನಡೆಯುವಾಗ? ಮತ್ತೇನು ಪ್ರಾಬ್ಲಮ್ ಐತಿ? ಬೆನ್ನಾಗ ಏನಾರು ಬ್ಯಾನಿ ಐತಿ? ಖಾಲಿ ಹೋಗೋದಂದ್ರೆ ಹೋಗ್ತೀನಿ ರೀ. ಹಾಂ, ಒಬ್ಬನೇ. ಹಾಂ, ಏನು ಸಾಮಾನು ತೊಗೊಂಡು ಹೋಗಂದ್ರೆ ಶಕ್ತಿ ಇಲ್ಲ ಕೈ. ಆಯಿತು, ನಾನು ಒಂದು ಔಷಧ ಮಾಡಿಕೊಡ್ತೀನಿ. ಒಂದು ಪೌಡ್ರ್ ಕೊಡ್ತೀನಿ. ಆ ಪೌಡ್ರ್ ತೊಗೊಂಡೋಗಿಸಿ ಜೇನುತುಪ್ಪದಾಗ ಹಾಕಿಸಿ ಕಲಿಸೋದು. ಆನಂತರ ನಾಲ್ಗಿಗೆ ಹಚ್ಚೋದು. ಒಂದು 5 ನಿಮಿಷ ಅದು ಉಗುಳು ಬರ್ತದೆ. ಉಗುಳಬಾರ್ದು. ಒಂದು 5 ನಿಮಿಷ ಬಾಯಾಗೆ ಹಿಡಿಯೋದು. ನಂತರ ಉಗುಳಿದ್ರೆ ನಡೀತದೆ. ಆನಂತರ ಮತ್ತೊಂದು ಪೌಡ್ರ್ ಕೊಡ್ತೀನಿ. ಅದು 3 ದಿವ್ಸಕ್ಕೂ ಒಮ್ಮೆ ರಾತ್ರಿ ಮಲಗುವಾಗ ಕುದಿಸಿ ತೊಗೊಳ್ಳೋದು. ಆನಂತರ ಒಂದು ಎಣ್ಣೆ ಕೊಡ್ತೀನಿ. ಆ ಎಣ್ಣೆ ಇದ್ರೆ ದಿನಾಲು ಒಂದು ಹನಿ ಎಣ್ಣೆ ಈ ಮೊಣಕಾಲಿಗೆ, ಆನಂತರ ಬೆನ್ನಿಗೆ ಹಚ್ಕಿಸಿ ಬಿಡೋದು. ತಿಕ್ಕಬಾರ್ದು, ಮಸಾಜ್ ಮಾಡಬಾರ್ದು. ಬೆಳಿಗ್ಗೆ ಇದ್ರೆ 1-2 ಚರಿಗೆ ನೀರು ಹಾಕೋದು. ಈ ರೀತಿ ಮಾಡಿದರೆ ದೇವರು ನಿಮ್ಗೆ ಇದ್ರೆ 1 ತಿಂಗಳು 1.5 ತಿಂಗಳದಾಗ ಮೊದಲು ಹಂಗೆ ನೀವು ಪ್ಯಾರಲೈಸ್ ಅಟ್ಯಾಕ್ ಆಗೋಕ್ಕಿಂತ ಮೊದಲು ಹೇಗಿದ್ರಲ್ಲ ಆ ರೀತಿ ಆಗುತ್ತೆ. ಔಷಧ ಮಾಡ್ಕೊಳ್ಳಿ. ಮಾಡ್ಕೊಡ್ತೀನಿ. ಆಯ್ತು, ಬಸ್.